ಇವತ್ತಿನ ಹೈಕೋರ್ಟ್ ತೀರ್ಪಿನ ಪ್ರಕಾರ ಸಿದ್ದರಾಮಯ್ಯನವರ ಮೂಡಾಕ್ಕೆ ಸಿಬಿಐಗೆ ನಿರಾಕರಣೆ ಮಾಡಿದೆ ಹೈಕೋರ್ಟ್ ಮತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಸಿದ್ದರಾಮಯ್ಯನವರ ಸಹೋದರ ಸಿದ್ದೇಗೌಡರು ನಮ್ಮೊಂದಿಗೆ ಸಿದ್ದರಾಮನ ಹುಂಡಿಯಿಂದಲೇ ಕನೆಕ್ಟ್ ಆಗ್ತಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಈ ವಿಚಾರದ ಬಗ್ಗೆ ಅವರಿಗಿರುವಂತಹ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಇವತ್ತಿನ ತೀರ್ಪಿನ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆಯಲ್ವಾ? ಮೇಡಮ್ ಓಕೆ, ಏನ್ ಹೇಳ್ತೀರಿ ಈ ಬಗ್ಗೆ? ಕೇಳಿಸ್ತಿದೀಯಾ ಸಿದ್ದೇಗೌಡ್ರೆ? ಜನಗಳು ಜಡೇಸು ಸರ್ ಮಾತಾಡಿ, ಹೇಳಿ. ಅದೇ ಬಿಜೆಪಿ ಜಡಸ್ನಿಂದ ಇವರು ಈ ಥರ ಎಲ್ಲ ಇದು ಮಾಡ್ತಾವ್ರಾನೆ. ಅವ್ರ ಹೊಸಿ ಹೊಟ್ಟೆ ಕಿಚ್ಚು ಅವ್ರಿಗ. ಯಾಕೆ ಹೊಟ್ಟೆ ಕಿಚ್ಚು? ಈಗ ನೀವು ಯಾಕೆ ಹೊಟ್ಟೆ ಕಿಚ್ಚು ಇವನೇ ಇದು ಮಾಡ್ತಾರಲ್ಲ ಅಂತ ಇದು ಹೊಟ್ಟೆ ಕಿಚ್ಚು ಅಷ್ಟೇ, ಇನ್ನೇನಿಲ್ಲ. ಇವರೇ ಇದು ಯಾವಾಗಲೂ ಇವರೇ ಇರ್ತಾರಲ್ಲ, ಇವರು ಏನು ತಪ್ಪು ಮಾಡಿದರು ಹೇಳಿ, ಅದು ಅದವ್ರು ಹೇಳಿ. ಇಷ್ಟೇ, ಇನ್ನೇನಿಲ್ಲ. ಈಗ ಸಿ ಬಿ ಅವ್ರು ಕೊಡಿದ್ದು ಅದು ಈಗ ಇದಾಯ್ತದ, ಎಲ್ಲ ಆಯ್ತಾ ಬಿಡಿ, ಏನು ಒಳ್ಳೇದ ಆಯ್ತಾ ಬಿಡಿ. ಈಗ ಮತ್ತವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಅಂತವ್ರು ಏನಂತೀರಾ? ವಾರಿ ಬಿಡಿ, ಅದು ತೀರೈತ ಅದ್ಮೇಲೆ ಉಳ್ಕಂದ ಇನ್ನು ವಾಬಿಡಿಸು, ಅದ್ರ ಮುಂದೆ ಕೋರ್ಟ್ಗೆ ಹೋಗ್ಬಿಡಿ. ಓಕೆ, ಇಷ್ಟು ವರ್ಷ ಸಿಎಂ ಅವರ ಪತ್ನಿ ಬಗ್ಗೆ ಎಲ್ಲೂ ಸುದ್ದಿ ಆಗಿರ್ಲಿಲ್ಲ, ಅವ್ರ ಬಗ್ಗೆ ಯಾವ ಆರೋಪ ಕೇಳಿ ಬಂದಿರಲಿಲ್ಲ. ಆದ್ರೆ ಈ ಆರೋಪ ಕೇಳಿ ಬಂದ್ಮೇಲೆ ನಿಮ್ಗೆ ಏನ್ ಅನಿಸ್ತು? ಏನ್ ಹೇಳ್ತೀರಿ ಈ ಬಗ್ಗೆ? ಯಾಕೆ ಹಿಂಗ ಆರೋಪ ಬಂತು? ಯಾಕೆ ಬತ್ತು ಅವ್ರು ಆಗದೆ ಬತ್ತು, ಜನಗ ಕಣ್ಣು ಬಿಡ್ತು. ಇವ್ರಿ ಯಾವಾಗಲೂ ಇದು ಮಾಡ್ಕೊಂಡು ಇದು ಮಾಡ್ತಾ ಇರೋದು ಬತ್ತು ಕಣ್ಣು ಬಿದ್ರು. ಯಾರು ಕಣ್ಣು ಬಿದ್ವು ಹಾಗಾದ್ರೆ? ಅಷ್ಟೇ ಬಂದಿರೋದು ಹೆಚ್ಚು ಕಮ್ಮಿ. ಜಡೇಸು ಬಿಜೆಪಿ ಅವರು, ಇನ್ಯಾರು ಕಣ್ಣು ಬಿದ್ದದು? ಇದ್ರ ಬಗ್ಗೆ ಮಾತಾಡಿದ್ರ ನೀವು ನಿಮ್ಮ ಅಣ್ಣನ ಜೊತೆ? ಇಲ್ಲ ಸರ್ ಮೇಡಮ್, ಮಾತಾಡಿದ ನಾನು. ಮಾತಾಡಿಲ್ವಾ? ನಾವು ಅಲ್ಲಿ ಬೆಳೂರಿಗೆ ಹೋಗಿಲ್ಲ, ಈಗೊಂದು ಹೋಗಿಲ್ಲ. ಬಂದಿದ್ರ ಊರ್ ತಾವ? ಇಲ್ಲ ಮೇಡಮ್, ಬಂದಿಲ್ಲ. ನೀವು ಕಾಣಲಿಲ್ಲ ಅವ್ರಿಗೆ? ಇಲ್ಲ ಬಂದಿಲ್ಲ, ಈಗ ಒಂದು ತಿಂಗಳಲ್ಲಿ ಹೋಗಿದ್ದೆ, ಹಂಗೆ ಮಾತಾಡಿ ಬಂದ್ಬಿಟ್ಟೇನಿ. ಅಲ್ಲ, ಸಿದ್ದರಾಮಯ್ಯ ಅವ್ರಿಗೆ ಅಷ್ಟು ಕೋಟಿಗಟ್ಲೆ ಜನ ಫಾಲೋವರ್ಸ್ ಅದಾರ. ಆಮೇಲೆ ಅವ್ರು ತುಂಬಾ ಜನ ಬಹಳ ಇಷ್ಟಪಡ್ತಾರೆ ಸಿದ್ದರಾಮಯ್ಯನವರಿಗೆ. ಹೀಗಿದ್ರು ನೀವು ಹೇಳ್ತಿದ್ರಿ ಬೇರೆಯವ್ರ ಕಣ್ ಬಿತ್ತು ಅಂತ ಅಂದು. ಹಾಗಾದ್ರೆ ಅವರೆಲ್ಲ ಆರೋಪ ಮಾಡ್ತಿರೋದು ಸುಳ್ಳೆ ಮಾಡ್ತಿರೋದಾ? ಸುಮ್ಮನೆ ಆರೋಪ? ಇವರು ಜೆಡಿಎಸ್ನವರು ಬಿಜೆಪಿಯವರು ಇದು ಮಾಡ್ದವ್ರು, ಇನ್ಯಾರು ಮಾಡಿದ್ರು? ಬಟ್ ಈಗ ಸ್ನೇಹಮಯಿ ಕೃಷ್ಣ ಬಿಜೆಪಿ ಜೆಡಿಎಸ್ ಅಲ್ವಲ್ಲ ಸರ್, ಅವರು ಸಾಮಾಜಿಕ ಕಾರ್ಯಕರ್ತ. ಹೇಳೋದೇನೋ ಅಲ್ಲ, ಈಗ ಬಿಜೆಪಿ ಜೆಡಿಎಸ್ ನವರಲ್ಲ ಸ್ನೇಹಮಯಿ ಕೃಷ್ಣ, ಅವರು ಸಾಮಾಜಿಕ ಕಾರ್ಯಕರ್ತ. ಅವರು ಅವರು ಕೃಷ್ಣ ಇದು ಮಾಡ್ತಾರ, ಅವನೇ ಇದು ನೆಲ ತಂದು ಮಡ್ಗಮ್ಮ. ಅವ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ, ಮಾಹಿತಿ ಇದೆಯಾ? ಇಲ್ಲ ಮೇಡಮ್, ಎಲ್ಲ ಗೊತ್ತಿಲ್ಲ. ಸುಮ್ಗೆ ಯಾಕೆ ಗೊತ್ತಿದೆ ಗೊತ್ತು ಅನ್ನೋದು ಅವೆಲ್ಲ ಗೊತ್ತಿಲ್ಲ ಮೇಡಮ್ ನನಗೆ. ಸಿದ್ದರಾಮಯ್ಯ ಅವ್ರು 40 ವರ್ಷದ ರಾಜಕಾರಣ ಮಾತಾಡೋರು ಆಡ್ತಾವ್ರಿ ಅಷ್ಟೇ, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಈ 40 ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವ್ರ ಮೇಲೆ ಒಂದ್ ಸಣ್ಣ ಕಪ್ಪು ಚುಕ್ಕೆ ಇರ್ಲಿಲ್ಲ. ಆದ್ರೆ ಇದ್ ನೋಡಿದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸದ್ದಾಗ್ತಿದೆ. ನಿಜ ಮೇಡಮ್, ಒಂಚೂರು ಕಪ್ಪು ಚುಕ್ಕಿ ಇರ್ಲಿಲ್ಲ. ಈಗ ಏನೇನು ಆಗದಕ್ಕೆ ಇವೆಲ್ಲ ಇದು ಮಾಡ್ತಾವ್ರೆ. ಆ ಕಪ್ಪು ಚುಕ್ಕು ಇಲ್ಲ, ಏನೂ ಇಲ್ಲ. ಇದೇ ಆಗದಕ್ಕೆ ಇವೆಲ್ಲ ಎತ್ಕೊಂಡು ಆಡ್ತಿರೋದು. ಸಿದ್ದರಾಮಯ್ಯ ಅವ್ರಿಗೆ ಆಗದೆ ಇರೋರೆ ಎಲ್ಲ ಸೇರ್ಕೊಂಡು ಹಿಂಗ್ ಮಾಡ್ತಿರೋದು ಅಂತೀರಿ?
ಹಿಂದೇನು ಎದುರು ತೋರಿಸಿದ್ರೆ ಎಲ್ಲ ಇಂಥವ್ರಿಗೆ ಮಾತಾಡ್ಕೊಂಡು ಇವೆಲ್ಲ ಮಾತಾಡೋದು. ಅವ್ರಿಗೆಲ್ಲ ಸಿದ್ದರಾಮಯ್ಯ ಅವ್ರು ಸಿಎಂ ಆಗಿರೋದು ಹಂಗಾದ್ರೆ ಇಷ್ಟ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ ಅಲ್ವಾ? ಅವ್ರಿಗೆ ಇವನೇ ಇದು ಮಾಡ್ತಾಳೆ ಅಂತ ಅವ್ರಿಗೆ ಇಷ್ಟ ಇಲ್ಲ ಅಷ್ಟೇ. ಅವ್ರಿಗೆ ಯಾರೇ ಇದು ಮಾಡ್ಬೇಕು, ಇವನೇ ಆಳ್ತಾಳಲ್ಲ, ಮೊದಲು 5 ವರ್ಷ ಆಳ್ದ, ತಿರ್ಗಿ ಈಗಲೂ 5 ವರ್ಷ ಆಳ್ತಾಳೆ ಅಂದ್ಬಿಟ್ಟು ಇವ್ರಿಗೆ ಇದೆ. ಈ ಊರ್ ಮಂದಿ ಎಲ್ಲ ಏನ್ ಮಾತಾಡ್ತಾರೆ? ನಿಮ್ ಫ್ರೆಂಡ್ಸು ಊರಲ್ಲೆಲ್ಲ ಚೆನ್ನಾಗವ್ರೆ, ಬಟ್ ಈ ಮೂಡಾ ಬಗ್ಗೆ ಏನ್ ಮಾತಾಡ್ತಾರೆ ಅಂತ, ಈ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಮಾತಾಡ್ತಾರೆ? ಈಗಲೂ ಹಂಗೆ ಇಲ್ಲಿ ಅವ್ರ ಕಡೆ ಇದು ಮಾಡ್ಬೇಕು, ಇವರು ಆಗದೆ ಇದು ಮಾಡ್ರ ಅಂತ ಹೇಳ್ತಾರೆ ಊರು. ಅವರು ಹಂಗೆ ಹೇಳ್ತಾರೆ, ನಿಮ್ ತರಾನೇ ಅವರು ಹಂಗೆ ಹೇಳ್ತಾರೆ. ಅವ್ರೇ ಹಂಗೆ ಹೇಳ್ತಾರೆ. ಈಗ ಮುಂದಿನ ಕೋರ್ಟಿಗೆ ಹೋದ್ರೆ ಮತ್ತೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ? ನ್ಯಾಯ ಸಿಗುತ್ತಾ ಬಿಡಿ, ಅದು ಸಿಗುತ್ತಾ, ಅದು ಗ್ಯಾರಂಟಿ ಅದು. ಓಕೆ, ಅಂದ್ರೆ ಸಿದ್ದರಾಮಯ್ಯನವರು ನಿಮ್ಮ ಪ್ರಕಾರ ಏನೂ ತಪ್ಪು ಮಾಡಿಲ್ಲ, ನಮ್ಮಿಂದ ಏನೂ ತಪ್ಪಾಗಿಲ್ಲ, ಪಾರ್ವತಿ ಅವರಿಂದ ಏನೂ ತಪ್ಪಾಗಿಲ್ಲ ಅಂತ ನೀವು ಹೇಳ್ತಿದ್ದೀರಿ? ಇಲ್ಲ ಇಲ್ಲ ಮೇಡಮ್, ಯಾವುದು ತಪ್ಪಿಲ್ಲ. ಈ ಪ್ರಕರಣ ಹೊರಗಡೆ ಬಂದ ನಂತರ ಊರ್ನವರೆಲ್ಲ ಏನ್ ಮಾತಾಡ್ಕೋತಿದ್ರು ಅಂತ? ನೀವು ನಿಮ್ಮ ಅಣ್ಣ ತಮ್ಮ ಆಗಿರ್ಬೋದು, ಮನೇಲಾಗಿರ್ಬೋದು. ಏನು ಆಗಿದೆ, ಮನೇಲಿ ಆಗಿದ್ರು ಅಷ್ಟೇ, ಎಲ್ಲ ಅಷ್ಟೇ, ಹಿಂಗ ಆಯ್ತಲ್ಲ, ಇವ್ರು ಏನು ತಪ್ಪು ಮಾಡಿದ್ರು ಅಂತ ಎಲ್ಲ ಹೇಳ್ತಾರೆ ಅಷ್ಟೇ. ಅಲ್ಲ, ಇದೊಂದು ಕೇಸ್ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಯಾಕೆ ಹಿಂಗಾಯ್ತು ಹೇಳಿ. ಅಲ್ಲ ಸರ್, ಇದೊಂದು ಕೇಸ್ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಪ್ರೊಟೆಸ್ಟ್ ಎಲ್ಲ ಮಾಡ್ಬಿಟ್ರು, ಪ್ರತಿಭಟನೆ ಎಲ್ಲ ಮಾಡ್ಬಿಟ್ರು, ಪಾದಯಾತ್ರೆ ಎಲ್ಲ ಮಾಡ್ಬಿಟ್ರು. ಇಲ್ಲ 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 ಕೊಡೋದಿಲ್ಲ, ಏನು ಕೊಡೋದಿಲ್ಲ ಬಿಡಿ, ಅವೆಲ್ಲ ಆಗಕ್ಕಿಲ್ಲ. ಜನಗಳು ಕೊಡ್ಸ್ಬೇಕು ಅಂತ ಆಡ್ತಾವ, ಆಗಲ್ಲ ಬಿಡಿ. ಓಕೆ, ಇವಾಗ ನಿಮ್ಗೆಲ್ಲ ಖುಷಿನಾ? ಖುಷಿನೇ ಮೇಡಮ್. ಹೈಕೋರ್ಟ್ ತೀರ್ಪು ನೀವು ಸ್ವಾಗತಿಸ್ತೀರಿ? ಅದು ಆಯ್ತಾ ಬಿಡಿ, ಅದ್ಮೇಲೆ ಉಳ್ಕಲ್ಲ. ಮತ್ತೆ ಇದಾದ್ಮೇಲೆ ಹೋಗ್ತೀರಾ ನೀವು ನಿಮ್ ಸಹೋದರನ ನೋಡಕ್ಕೆ, ಕಾಣಕ್ಕೆ? ಹೋಯ್ತೀವಿ. ಓಕೆ, ಪಾರ್ವತಿ ಮೇಡಮ್ ಅವ್ರು ಮಾತಾಡ್ತಾರಾ ಈ ವಿಷಯದ ಬಗ್ಗೆ? ಏನಾದ್ರು ಹೇಳಿದ್ರ ಅವರು? ಮಾತಾಡ್ತಾರೆ. ಅಲ್ಲಲ್ಲ, ಈ ಮೂಡಾ ಕೇಸ್ ಬಗ್ಗೆ ಏನಾದ್ರು ಮಾತಾಡಿದ್ರಾ? ಇಲ್ಲಪ್ಪ, ಅವ್ರು ನಮ್ಮ ಜೊತೆ ಏನು ಇಲ್ಲ ಹೇಳಿ, ಇಲ್ಲ ನಮ್ಗೆ ಹೋಗು ಇಲ್ಲ, ಅವರು ನಮ್ಮ ಜೊತೆ ಹೇಳು ಇಲ್ಲ, ಏನು ಹೇಳಿಲ್ಲ. ಇಲ್ಲ ಇಲ್ಲ ಇಲ್ಲ. ರೈಟ್ ಸರ್, ಏನ್ ಹೇಳ್ತೀರಿ ಮತ್ತೆ ಇದ್ರ ಬಗ್ಗೆ? ನೀವು ಫೈನಲಿ ಏನ್ ಹೇಳ್ತೀರಿ? ನಿಮ್ ಸಹೋದರನ ಬಗ್ಗೆ ಏನ್ ಹೇಳ್ತೀರಿ? ಈಗ ಇವ್ರು ಮಸ್ಲತ್ ಮಾಡಿ ಹೆಂಗಾದ್ರೂ ಎಲ್ಲ ಇವನಿಗೆ ಇರಲಿ, ಎಲ್ಲ ಇವನಿಗೆ ಇರಲಿ, ಎಲ್ಲ ಜನಗಳಿಲ್ಲ ಅಂತ ಹೇಳ್ತಾವ್ರಪ್ಪ. ಜನ ಹೇಳ್ತಾವ್ರೆ, ನೀವೇನ್ ಹೇಳ್ತೀರಾ ಹೇಳಿ? ನಾವು ಹೇಳ್ತಾ ಮೇಲೆ ಹಂಗೆ ಇವ್ರಿಗೆ ಇರ್ಲಿ ಅಂತ, ಇವರೇ ಇರ್ಲಿ ಅಂತ. ಹೆಂಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂತ ತುಂಬಾ ಫೈಟ್ ಇದೆ ಅಂತೆ, ತುಂಬಾ ಟ್ರೈ ಮಾಡ್ತಿದ್ದಾರೆ, ಎಲ್ಲಾ ಕಡೆಯಿಂದ ಪ್ರಯತ್ನಗಳು ಆಗ್ತಿವೆ. ಇದ್ರ ಬಗ್ಗೆ ಏನಂತೀರಿ? ಜನಗಳೇ ಈಗ ಇಳಿಸ್ಬೇಕು ಅಂತ ಹಿಂಗ ಆಡ್ತಾ ಇರೋದು. ಇಳ್ಬೇಕಂದ್ರೆ ಇಳಿಸಕ್ ಆಗ, ಅದು ನೋಡ ಎಲ್ಲ ಜನಗಳು ಹೆಂಗ್ ಸಪೋರ್ಟ್ ಹಂಗೆ ಹೇಳಕ. ಓಕೆ ಓಕೆ ಸಿದ್ದೇಗೌಡ್ರೆ, ಥ್ಯಾಂಕ್ ಯು ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಸಿಎಂ ಸಿದ್ದರಾಮಯ್ಯ ಅವರ ಸಹೋದರ ಸಿದ್ದೇಗೌಡರು ಮಾತಾಡ್ತಾ ಇದ್ರು, ಏನೂ ಆಗಲ್ಲ, ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಈಗ ಸಿಕ್ಕಿರುವಂತಹ ತೀರ್ಪು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಅಂತ ಹೇಳಿ ಹಳ್ಳಿ ಸೊಗಡಿನ ಭಾಷೆಯಲ್ಲಿ ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.